ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಮಾರ್ಗದರ್ಶನ ಮತ್ತು ಸಲಹೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಅಸೈನ್ಮೆಂಟು, ಟ್ಯುಟೋರಿಯಲ್ಲು, ಹಾಗೆಯೇ ವಿಷಯವಾರು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಪಾಠವನ್ನು ಶುರು ಮಾಡೋಣ. ಫಸ್ಟ್ ಯೂನಿಟ್, ಫಸ್ಟ್ ಕಾನ್ಸೆಪ್ಟು. ಅದಕ್ಕೆ ಮುಂಚೆ ಈ ಮಾರ್ಗದರ್ಶನ ಮತ್ತು ಸಲಹೆಗಳು ಇದರ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಗದರ್ಶನದ ಪರಿಕಲ್ಪನೆ: ವ್ಯಕ್ತಿತ್ವ ವಿಕಾಸವು ಪರಿಸರದ ಸನ್ನಿವೇಶಗಳಿಗೆ ಮತ್ತು ಒತ್ತಾಯಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಎಂದು ಈಗಾಗಲೇ ತಿಳಿದಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ತಮ್ಮ ಪರಿಸರಗಳೊಂದಿಗೆ ಹೊಂದಾಣಿಕೆ ಮತ್ತು ಸಾಮರ್ಥ್ಯವನ್ನು, ಆದರೆ ಕೆಲವರು ಸನ್ನಿವೇಶಗಳಿಗೆ ತಕ್ಕಂತೆ ಅನುಕ್ರಿಯೆಯನ್ನು ತೋರುವ ಪ್ರಕ್ರಿಯೆಯಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಅಡೆತಡೆಗಳಿಗಾಗಿ ಒಬ್ಬ ವ್ಯಕ್ತಿ ತನ್ನ ಪರಿಸರದ ಪರಿಸ್ಥಿತಿಯನ್ನು ಬದಲಾಯಿಸುವುದರ ಮೂಲಕ ಸಾಮರಸ್ಯವನ್ನು ಪುನಃ ಸ್ಥಾಪಿಸಲು ಯತ್ನಿಸಬಹುದು. ತನ್ನ ಸ್ವಂತ ಪ್ರಯತ್ನದಿಂದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸ್ಥಿತಿಯನ್ನು ತಲುಪಿದಾಗ ಮಾರ್ಗದರ್ಶನವನ್ನು ಪಡೆಯಬಹುದು. ಮಾರ್ಗದರ್ಶನವನ್ನು ಶಿಕ್ಷಣದ ಅರ್ಥಶಾಸ್ತ್ರ ಅಂತ ಹೇಳುತ್ತೇವೆ. ಕಾರಣ, ಮಾರ್ಗದರ್ಶನ ವ್ಯಕ್ತಿಗಳಲ್ಲಿ ಅಡಗಿರುವ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡು ಅವುಗಳನ್ನು ಪ್ರೋತ್ಸಾಹಿಸುತ್ತದೆ. ಅರ್ಥಶಾಸ್ತ್ರವು ವ್ಯಕ್ತಿಯ ಸಂಪನ್ಮೂಲಗಳು ವ್ಯಕ್ತಿಯ ಸುಧಾರಣೆಗಳೆಂದು ಹೇಳುವಂತೆ, ಮಾರ್ಗದರ್ಶನವೂ ಸಹ ವ್ಯಕ್ತಿಯಲ್ಲಿ ಅಡಗಿರುವ ಶಕ್ತಿ ವ್ಯಕ್ತಿಯ ಸುಧಾರಣೆಗೆ ಎಂದು ಹೇಳುತ್ತದೆ. ಎಲ್ಲ ವ್ಯಕ್ತಿಗಳು ಜೀವನದ ಹಲವಾರು ಸಂದರ್ಭಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿರುತ್ತಾರೆ. ವ್ಯಕ್ತಿಗಳು ಅವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ತಾವೇ ಪ್ರಯತ್ನಗಳನ್ನು ಆರಂಭಿಸುತ್ತಾರೆ. ಕೆಲವು ತಾವು ಕೈಗೊಳ್ಳುವ ಪ್ರಯತ್ನಗಳ ಬಗ್ಗೆ ತಮಗೆ ಸಂಶಯ, ಗೊಂದಲಗಳನ್ನು ಪರಿಹಾರ ಹೊಂದಲು ಅಸಮರ್ಥರಾದರೆ ಇತರರ ನೆರವು ಪಡೆಯಲು ಇಚ್ಛಿಸುತ್ತಾರೆ. ತನ್ನ ಸಮಸ್ಯೆಗಳ ಪರಿಹಾರಕ್ಕೆ ವ್ಯಕ್ತಿಯು ಈ ರೀತಿಯ ತಜ್ಞರ ನೆರವು ಪಡೆಯುವುದಕ್ಕೆ ಮಾರ್ಗದರ್ಶನ ಅಂತ ಹೇಳ್ತೀವಿ. ಒಂದು ಸರಳ ಉದಾಹರಣೆ ನೀಡುವುದಾದರೆ, ಅಪರಿಚಿತ ಸ್ಥಳಕ್ಕೆ ಹೋಗಬೇಕಾದ ವ್ಯಕ್ತಿ ಆ ಸ್ಥಳದ ಒಂದು ಕಡೆಯಿಂದ ಇರುವ ವಿವಿಧ ಮಾರ್ಗಗಳ ಹತ್ತಿರ ನಿಂತು ಗೊಂದಲಕ್ಕೆ ಬೀಳುತ್ತಾನೆ. ಆ ಸ್ಥಳಗಳಲ್ಲಿ ನಿಂತು ಯಾವ ಮಾರ್ಗದಲ್ಲಿ ಹೋದರೆ ತಾನು ತಲುಪಬೇಕಾದ ಸ್ಥಳಕ್ಕೆ ಹೋಗಬಹುದು ಎಂದು ಚಿಂತಿಸುತ್ತಾನೆ. ಆ ಸಮಯದಲ್ಲಿ ಎದುರು ಬಂದ ವ್ಯಕ್ತಿಯನ್ನು ಪ್ರಶ್ನಿಸಿ ನೆರವು ಪಡೆಯುತ್ತಾನೆ. ಈ ನೆರವು ಪಡೆಯುವ ಪ್ರಕ್ರಿಯೆ ಮಾರ್ಗದರ್ಶನ. ಮಾರ್ಗದರ್ಶನ ನೀಡುವ ವ್ಯಕ್ತಿ ಸರಿಯಾಗಿ ದಾರಿ ತೋರಿದರೆ ಮಾತ್ರ ವ್ಯಕ್ತಿ ತನ್ನ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಮಾರ್ಗದರ್ಶನ ಕೊಡುವವರು ತಪ್ಪಾಗಿ ದಾರಿ ತೋರಿಸಿದರೆ ಮಾರ್ಗದರ್ಶನ ಪಡೆದ ವ್ಯಕ್ತಿ ತೊಂದರೆಗೊಳಗಾಗುತ್ತಾನೆ. ಮಾರ್ಗದರ್ಶನವನ್ನು ಸಮಸ್ಯೆಗಳಿದ್ದಾಗ ಮಾತ್ರ ಪಡೆಯಬೇಕು ಎಂಬುದು ತಪ್ಪು ಅಭಿಪ್ರಾಯ. ವ್ಯಕ್ತಿ ತನ್ನ ಸಾಮರ್ಥ್ಯಗಳನ್ನು ಉತ್ತಮಪಡಿಸಿಕೊಳ್ಳಲು ಸಹ ಮಾರ್ಗದರ್ಶನವನ್ನು ಪಡೆಯಬಹುದು. ಮಾರ್ಗದರ್ಶನ ಎಂಬುದು ಸಂಪೂರ್ಣ ಅವಲಂಬನೆ ಅಲ್ಲ. ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ಧಾರ ಕೈಗೊಳ್ಳುವ ವ್ಯಕ್ತಿಗೆ ಸಹಾಯ ನೀಡುವುದೇ ಮಾರ್ಗದರ್ಶನ. ಹಾಗಾದರೆ ಮಾರ್ಗದರ್ಶನದ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ನೋಡೋಣ. ಮಾರ್ಗದರ್ಶನ ಎಂದರೆ ದಾರಿ ತೋರುವುದು. ದಾರಿ ಕಾಣದೇ ಇರುವವರಿಗೆ ದಾರಿ ತೋರಿಸಿ ಅನವಶ್ಯಕ ಕಾಲ, ಶ್ರಮ, ಹಣ ಇವು ಅಪವ್ಯಯವಾಗುವುದನ್ನು ತಪ್ಪಿಸುವುದು ಎಂದರ್ಥ. ವಿದ್ಯಾರ್ಥಿಗಳ ಕಲಿಕೆಗೆ, ವ್ಯಕ್ತಿಗಳ ಉತ್ತಮ ಬದುಕಿಗೆ ತಿಳುವಳಿಕೆ ರೂಪದಲ್ಲಿ ನೀಡುವುದೇ ಮಾರ್ಗದರ್ಶನವಾಗಿರುತ್ತದೆ. ಮಾರ್ಗದರ್ಶನ ಎಂದರೆ ನಿರ್ದೇಶನ ನೀಡುವುದಲ್ಲ, ಇನ್ನೊಬ್ಬರ ಮೇಲೆ ತಮ್ಮ ದೃಷ್ಟಿಕೋನವನ್ನು ಹೇರುವುದೂ ಅಲ್ಲ. ಬದಲಾಗಿ ವ್ಯಕ್ತಿ ತನಗೆ ತಾನೇ ಸಹಾಯ ಮಾಡಿಕೊಳ್ಳಲು ನೆರವಾಗುವ ವ್ಯವಸ್ಥಿತ ಸಹಾಯವಾಗಿದೆ. ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜೀವನದ ಗುರಿಯನ್ನು ಆಯ್ದು ಅವನ್ನು ಸಾಧಿಸಲು ಸೂಕ್ತ ಕಾರ್ಯವನ್ನು ರೂಪಿಸಿಕೊಳ್ಳಲು ನೀಡುವ ವ್ಯವಸ್ಥಿತ ಸಹಾಯವನ್ನು ಮಾರ್ಗದರ್ಶನ ಎನ್ನಬಹುದಾಗಿದೆ. ಮಾರ್ಗದರ್ಶನವು ವ್ಯಕ್ತಿಯ ಭವಿಷ್ಯದ ಹಿತಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ಸೂಕ್ತ ಅರ್ಹತೆಯುಳ್ಳ ತರಬೇತಿ ಪಡೆದ ವ್ಯಕ್ತಿಯೊಬ್ಬರು ತನ್ನ ಸ್ವಂತ ಚಟುವಟಿಕೆಯನ್ನು ನಿರ್ವಹಿಸಲು, ತನ್ನದೇ ದೃಷ್ಟಿಕೋನವನ್ನು ರೂಢಿಸಿಕೊಳ್ಳಲು ಮತ್ತು ತನ್ನದೇ ನಿರ್ಧಾರವನ್ನು ಕೈಗೊಳ್ಳಲು ಇನ್ನೋರ್ವ ವ್ಯಕ್ತಿಗೆ ಸಹಾಯ ನೀಡುವುದೇ ಅತ್ಯಂತ ಅವಶ್ಯಕವಾಗಿದೆ. ಇದನ್ನು ಸಹ ಮಾರ್ಗದರ್ಶನ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಮಾನಾತ್ಮಕ ವ್ಯಕ್ತಿಯ ಸಮಸ್ಯೆಯ ನಿವಾರಣೆಗಾಗಿ ಸೂಕ್ತ ತರಬೇತಿ ಪಡೆದ ಅರ್ಹತೆ ಹೊಂದಿದ ವ್ಯಕ್ತಿಯು ನೀಡುವ ಸಹಾಯದ ಪ್ರಕ್ರಿಯೆಯೇ ಮಾರ್ಗದರ್ಶನವಾಗಿದೆ. ಹಾಗಾದರೆ ಮಾರ್ಗದರ್ಶನದ ವ್ಯಾಖ್ಯೆಗಳು. ಮಾರ್ಗದರ್ಶನ ಎಂಬ ಪದವನ್ನು ಅನೇಕ ಸಂದರ್ಭಗಳಲ್ಲಿ ಬಳಸುತ್ತೇವೆ. ಆದರೂ ಸ್ಪಷ್ಟವಾಗಿ ನಿರೂಪಿಸುವಂತಹ ಏಕರೂಪದ ವ್ಯಾಖ್ಯೆಗಳಿಲ್ಲ. ಹೀಗಾಗಿ ಶಿಕ್ಷಣ ತಜ್ಞರು, ಮನೋವಿಜ್ಞಾನಿಗಳು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅವುಗಳೆಂದರೆ: ಕ್ರೋ ಮತ್ತು ಕ್ರೋ. ವೈಯಕ್ತಿಕವಾಗಿ ಸಮರ್ಥರಾದ ಮತ್ತು ಸಾಕಷ್ಟು ತರಬೇತಿ ಹೊಂದಿದ ಪುರುಷ ಮತ್ತು ಸ್ತ್ರೀಯರು ಯಾವುದೇ ವಯಸ್ಸಿನ ವ್ಯಕ್ತಿಗೆ ತನ್ನ ಜೀವನದ ಚಟುವಟಿಕೆಗಳನ್ನು ತಾನೇ ವ್ಯವಸ್ಥಿತಗೊಳಿಸಿಕೊಳ್ಳಲು, ತನ್ನ ದೃಷ್ಟಿಕೋನವನ್ನು ತಾವೇ ಬೆಳೆಸಿಕೊಳ್ಳಲು, ತನ್ನ ಸ್ವಂತ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳಲು ಮತ್ತು ತನ್ನ ಭಾರವನ್ನು ತಾನೇ ಹೊರಲು ನೀಡುವುದೇ ಮಾರ್ಗದರ್ಶನವಾಗಿದೆ. ಇಲ್ಲಿ ಬೇಕಾದಷ್ಟು ವ್ಯಾಖ್ಯಾನಗಳಿದೆ, ನಾನು ಒಂದೆರಡು ಮಾತ್ರ ಹೇಳ್ತೀನಿ. ಹಾಗೆ ಸ್ಕಿನ್ನರ್, ಇವರು ಒಬ್ಬ ಶಿಕ್ಷಣ ತಜ್ಞರೇ. ಇವರು ಹೇಳಿರೋದು, ಚಿಕ್ಕವರು ಸುಲಭವಾಗಿ ಬೇರೆಯವರ ಜೊತೆಗೆ ಸಮಯ, ಸಂದರ್ಭಗಳಿಗೆ ತಕ್ಕಂತೆ ಹೊಂದಿಕೊಳ್ಳಲು ಕಲಿಯುವಂತೆ ಸಹಾಯ ಮಾಡುವುದೇ ಮಾರ್ಗದರ್ಶನವಾಗಿರುತ್ತದೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮಾರ್ಗದರ್ಶನದ ಅವಶ್ಯಕತೆಯನ್ನು
ಅದರಲ್ಲಿ ಬರುವಂತಹ ವಿಷಯಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.